ಕರ್ನಾಟಕ ಅಗ್ರವಾರ್ತೆಯಲ್ಲಿ ಬೆಂಗಳೂರಿಗೆ ಜಲಗಂಡಾಂತರ ಯಾವ ರೀತಿಯಲ್ಲಿ ಬಾಧಿಸ್ತಾ ಇದೆ ಅನ್ನೋದರ ಡೀಟೇಲ್ ಆದಂತಹ ವರದಿಯನ್ನು ನಿಮ್ಮೆದುರಿಗಿಡ್ತಾ ಇದ್ವಿ. ಆಗಲೇ ಬೆನ್ನಿಪೇಟೆಯ ಚಿತ್ರಣವನ್ನು ನಮ್ಮ ರಿಪೋರ್ಟರ್ ರಕ್ಷಾ ಅಲ್ಲಿಂದಲೇ ನೇರವಾಗಿ ನಮ್ಮೆದುರಿಗಿಟ್ರು. ಅದಷ್ಟೇ ಅಲ್ಲ, ಮತ್ತಷ್ಟು ಏರಿಯಾಗಳ ಪರಿಸ್ಥಿತಿ ಕೂಡ ಹಾಗೇ ಇದೆ. ಪ್ರಮುಖವಾಗಿ ಕೆಪಿ ಅಗ್ರಹಾರದಲ್ಲಿ ಹೇಗಿದೆ ಚಿತ್ರಣ, ಅಲ್ಲಿನ ರಿಪೋರ್ಟ್ ಅನ್ನ ನಮ್ಮ ರಿಪೋರ್ಟರ್ ನಂದೀಶ್ ಗ್ರೌಂಡ್ ರಿಯಾಲಿಟಿಯನ್ನ ನಿಮ್ಮೆದುರಿಗಿಟ್ಟಿದ್ದಾರೆ. ಬನ್ನಿ, ಏನು ಹೇಗಿದೆ ಪರಿಸ್ಥಿತಿ ನೋಡ್ಕೊಂಡ್ಬರೋಣ. ಬಾರಿ ಮಳೆ ಕೊರತೆಯಿಂದಾಗಿ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಈಗ ಬೇಸಿಗೆಯಲ್ಲಿ ಶುರುವಾಗಿರುವಂಥದ್ದು. ಈಗ ಫೆಬ್ರವರಿ ತಿಂಗಳಿನಲ್ಲಿ ಈ ರೀತಿ ಸಮಸ್ಯೆ ಉಂಟಾದರೆ ಇನ್ನು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇನ್ನೆಷ್ಟರ ಮಟ್ಟಿಗೆ ನೀರಿನ ಕ್ಷಮತೆ ಜನರಿಗೆ ಕಾಡುತ್ತೆ ಅನ್ನುವಂಥದ್ದು. ಯಾಕೆಂತಂದರೆ ಮಾಗಡಿ ರಸ್ತೆ ಕೆಪಿ ಅಗ್ರಹಾರ ವಾರ್ಡ್ನಲ್ಲಿರುವಂಥ 25ನೇ ಕ್ರಾಸ್ನಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಜನರು ಇಲ್ಲಿ ನೀರಿಲ್ಲದೆ ಪ್ರತಿನಿತ್ಯ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲೂ ಕೂಡ BWSSB ಜನರಿಗೆ ನೀರು ಕೊಡದೆ ವಾಟರ್ ಬಿಲ್ ಮಾತ್ರ ಪ್ರತಿ ತಿಂಗಳು ಮಿಸ್ ಆಗದೆ ಕೊಡ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ವಾಟರ್ ಬಿಲ್ಲನ್ನು ಕೈಯಲ್ಲಿ ಹಿಡಿದಿರುವಂಥದ್ದು. ಯಾಕೆಂತಂದರೆ ಕುಡಿಯೋದಕ್ಕೆ ನೀರೇ ಕೊಡೋದಿಲ್ಲ, ಆದರೆ ಪ್ರತಿ ತಿಂಗಳು ಮಾತ್ರ ಜಲಮಂಡಳಿಯವರು ಬಿಲ್ಲನ್ನು ಕೊಟ್ಟೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಬಿಲ್ ಬಂದರೂ ಕೂಡ ನಮಗೆ ಸಾಕಷ್ಟು ನೀರು ಬರ್ತಾ ಇಲ್ಲ ಅನ್ನುವಂಥ ಒಂದು ಅಳಲನ್ನು ಇಲ್ಲಿನ ನಿವಾಸಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಲ್ಲಿ ನಿವಾಸಿಗಳಿದ್ದಾರೆ, ಬನ್ನಿ ಕೇಳೋಣ. ಸರ್, ಈಗ BWSSB ಅವರು ನಿಮಗೆ ಸರಿಯಾಗಿ ನೀರು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಬಿಲ್ ಮಾತ್ರ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ? ಸರ್, ನೀರು ಮಾತ್ರ ಕರೆಕ್ಟಾಗಿ ಕೊಡ್ತಿಲ್ಲ. ಬಿಲ್ ಬಂದದಕ್ಕೆ ನಮ್ಮ ತಲೆ ಕೆಡ್ಸ್ಕೊಲ್ಲ. 100 ಅಲ್ಲ 5,000 ಬರ್ಬಿಡು, ನಮ್ಮ ಅದು ತಲೆ ಕೆಡ್ಸ್ಕೊತಾ ಇಲ್ಲ. ನೀರು ಬೇಕು ನಮ್ಗೆ, ನೀರು ಬೇಕು. ಅದು ಬಿಲ್ ಬಂತು ಜಾಸ್ತಿ ಆಯಿತು ಅಂತ ನಮ್ಗೆ ಹೇಳ್ತಾ ಇಲ್ಲ, ಆಯಿತಾ? ನೀರು ಬೇಕು ನಮ್ಗೆ. 2 ಅವರ್ 1 ಅವರ್ 2 ಅವರ್ ಕೊಡ್ತಾರೆ ಇಲ್ಲಿಗೆ. ನೋಡಿದ್ದು ಎಷ್ಟು ದೂರ ಇದ್ದದೋ ಇಷ್ಟು ಮನೆಗೆ ನಮ್ಗೆ ನೀರು ಸಾಕಾಯ್ತಾ ಇಲ್ಲ. ಬೋರ್ ನೀರಿಲ್ಲ. ಇಲ್ಲಿ ಮನೆ ಕೆಲ್ಸಕ್ಕೆ ಹೋಗೋ ಅಂಥವ್ರು ಇರೋರು ಬೆಳಗ್ಗೆ ಅವರು 7 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆಗೆ ಬರ್ತಾರೆ. ಆ ಕಾರಣದಿಂದ ಒಂದು 8:30ವರೆಗಾದರೂ ನಮಗೆ ನೀರು ಬೇಕು. ನೀರಿನ ಅವಶ್ಯಕತೆ ತುಂಬ ಇದೆ. ಆಮೇಲೆ ನಾವು ಬೋರ್ಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ನಾವು ಅವ್ರ ಮನೆ ಹತ್ರ ಹೋದಾಗ ಅವರು ನಮಗೆ ಸರಿಯಾಗಿ ಇದು ಮಾಡ್ತಿಲ್ಲ, ಏನಿಲ್ಲ. ಈ ತಿಂಗಳಾಗುತ್ತೆ, ಬರೋ ತಿಂಗಳಾಗುತ್ತೆ, ಬರೋ ವಾರ ಆಗುತ್ತೆ, ಮಾರ್ಚ್ ತಿಂಗಳಲ್ಲಾಗುತ್ತೆ, ಫೆಬ್ರವರಿ ತಿಂಗಳಲ್ಲಾಗುತ್ತೆ, ಇದೇ ಹೇಳ್ತಾರೆ ನಮಗೆ. ಇಲ್ಲಿಂದ ಸುಮಾರು 60ರಿಂದ 70 ಮನೆಗೆ ನೀರಿಲ್ಲ. ಇಲ್ಲಿ 70 ಮನೆಗೆ ಖಂಡಿತವಾಗ್ಲೂ ನೀರು ಇಲ್ಲವೇ ಇಲ್ಲ. ಅವರು ಮಹಾನಗರಪ್ಪಲ್ಲಿ BBMPದು 2 ಗಂಟೆ 1.5 ಗಂಟೆ 1 ಗಂಟೆ ನೀರು ಕೊಡ್ತಾರಲ್ಲ, ಅಷ್ಟು ಮಾತ್ರ ನೀರು ಒದಗ್ತಾ ಇದೆ ಇಲ್ಲಿ. ಅದು ಬಿಟ್ಟು ಇನ್ಯಾವ ಸೌಕರ್ಯ ಕೂಡ ಸಾಕಾಗ್ತಾ ಇದೆಯಾ? ಬರ ನೀರು ಎಲ್ಲಿಗೆ ಸಾಕಾಗುತ್ತಣ್ಣ? ನೀವೇ ಈಗ ಅವ್ರ ಕೆಲಸದಿಂದ 7 ಗಂಟೆಗೆ ಬಂದರೆ ಅವರು ನೀರು ಹಿಡಿಯೋದು ಯಾವಾಗ? ಇನ್ನೂ 8 ಗಂಟೆಗೆ ನೀರೇ ಆಫ್ ಆಗುತ್ತೆ. ನೀರು ಅಪಾರ ಸಿಗ್ತಾ ಇಲ್ಲ ಹೇಳಿ. ಈಗ ಒಂದು 3 ತಿಂಗಳಿಂದ ಪ್ರಾಬ್ಲಮ್ ಆಗೋದು ಹೇಳಿ, ನೀರಿನ ಬಿಲ್ ಹೇಳಿ. ನಮ್ಮ ರೋಡ್ಗೆ ಇತ್ತಾಗ ಎಲ್ರಿಗೂ ಹಂಗೆ ಆಗೋದು ಹೇಳಿ. ಸರ್, ನಮಗೆ ನೀರಂತೂ ಒಂಚೂರು ಇಲ್ಲ, ಯಾವ ನೀರು ಸಿಗಲ್ಲ. ನಾವು ಬೆಳಗ್ಗೆ 9:00 ಹೋದರೆ 7 ಗಂಟೆಗೆ ಬರ್ತೀವಿ. ಒಂಚೂರು ನೀರು ಇಲ್ಲದೆ ಕಾರಣಕ್ಕೆ ನಾವು ಹುಷಾರು ತಪ್ಪಿದ್ದಾರೆ, ಹಾರ್ಟ್ ಪೇಷಂಟ್ ಇದ್ದಾರೆ ಮನೇಲಿ, ನೀರು ಹೊರಕ್ಕಾಗೋದಿಲ್ಲ. ನಾನು 1 ವಾರ ಹೋಗಿ ಅಡ್ಮಿಂಟ್ ಆಗಿದ್ದೀನಿ. ನೀರು ಪ್ರಾಬ್ಲಮ್ ತುಂಬ ಇದೆ ಸರ್. ನಮ್ಗೆ ಯಾವ ನೀರು ಬರೋದಿಲ್ಲ. ಅದರಲ್ಲಿ ಅರ್ಧ ಜಗಳ ಆಗ್ತಾ ಇದ್ದಾವೆ ಮನೆಗಳಲ್ಲಿ, ನೀರಿಲ್ಲ ಅಂದ್ಬಿಟ್ಟು ಎಲ್ಲ ಮನೆಯವರೆಲ್ಲ ಖಾಲಿ ಮಾಡ್ತಿದ್ದಾರೆ. ಈ ಥರ ಪ್ರಾಬ್ಲಮ್ ಆಗಿರೋಲ್ಲ. ನಮ್ಗೆ ಯಾವ ನೀರು ಇಲ್ಲ, ಸ್ವಲ್ಪ ನೀರು ಬಿಡಿಸ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಬಿಲ್ ಮಾತ್ರ ಕರೆಕ್ಟಾಗಿ ತಿಂಗಳು ಬರುತ್ತೆ. ನಾವು ಬಿಲ್ ಕಟ್ಟಕ್ಕೆ ಓದ್ಲಾಡ್ತಾ ಇಲ್ಲ, ನೀರಿಗೋಸ್ಕರ ಓದ್ಲಾಡ್ತಿದ್ದೀವಿ. ಆ ನೀರು ಬಿಡಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. 3,000 ಚಿಲ್ಲರೆ 3,690 ರೂಪಾಯಿನೋ ಬಂದಿದೆ. ಇಷ್ಟು ನೀರು ಬಿಲ್ ಬಂದ್ರೂ ಈ ಬಿಲ್ಗೆ ತಕ್ಕಂತೆ ನೀರು ಬರಬೇಕಲ್ವಾ? ನೀರೇ ಇಲ್ಲ. ಹಂಗಾದ್ರೆ ಇಷ್ಟು ದುಡ್ಡು ನಾವು ಕೊಟ್ಟರೆ ನಮಗೆ ಬೇಜಾರಾಗಲ್ವಾ ಹೇಳಿ? ಮತ್ತೆ ನೀರೇ ಸಮಸ್ಯೆ ಸರ್. ಅಲ್ಲಿ ಬಂತವರೆ ನೀರಿರೋಲ್ಲ, ನೀರಿಗೋಸ್ಕರನೇ ಓಡಿ ಬರಬೇಕು. ಕುಡಿಯೋಕ್ಕೆ ನೀರು ಇರೋದಿಲ್ಲ. ಬೋರ್ ನೀರು ಅಂತ ಇಲ್ಬೇಕೇ ಇಲ್ಲ ನಮಗೆ. ಬಂತವರೆ ನೀರು ಕೊಡೋಗಬೇಕು. ಮೇಲಪ್ಪು 4 ಬಿಂಗಿ ನೀರು ತರೋಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ನಾವು ಅಡುಗೆ ಮಾಡ್ತೀನಿ ಅಷ್ಟೊತ್ತಿಗೆ ಸರ್. ಇದಿಷ್ಟು ಇಲ್ಲಿನ ನಿವಾಸಿಗಳ ಮಾತು. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಯಾರು ಕೇಳಿದ್ರು ಎಲ್ಲರ ಬಾಯಲ್ಲೂ ನೀರು ನೀರು ನೀರು. ಯಾಕಂದ್ರೆ ಫೆಬ್ರವರಿಯಲ್ಲೇ ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಂಥ ಟೈಮಲ್ಲಿ ಜನರಿಗೆ ಬ್ರ್ಯಾಂಡ್ ಗಿಂಡ್ ಏನು ಬೇಡ, ನಮಗೆ ನೀರು ಕೊಡಿ ಸಾಕು. ಇದು ಎಚ್ಚರಿಕೆಯ ಕರೆಗಂಟೆ ಶ್ವೇತಾ, ನಿಜಕ್ಕೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.